ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಚಾಯ್ಸ್ ಯಾರು, ಅದು ನೀವಾ ಇನ್ಯಾರು, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆಯೇ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ, ಅಡ್ವೈಸ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆಯೇ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2. ಇಲ್ಲಿ ಹ್ಯಾಪಿನೆಸ್ ಇದೆ. ಇಮೆನ್ಸ್ ಡಿಲೈಟ್ ಕ್ಯಾನ್ ಬಿ ಫೌಂಡ್ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ನೆನಪಿಸ್ಕೊಂಡಾಗ ತುಂಬ ಸಂತೋಷ ಇದೆ. ಇಬ್ಬರು ಸೋಲ್ ಜರ್ನಿನಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೋಲ್ ಈಸ್ ಲಾಂಗಿಂಗ್ ಟು ಫೈಂಡ್ ದ ವೇ ಅನ್ನೋದಿದೆ. ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮನ್ನು ಭೇಟಿಯಾಗಬೇಕು, ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ಏನೋ ಸಂತೋಷ ಇದೆ ಹಾಗೆಲ್ಲ ಅವ್ರಿಗನ್ಸುತ್ತೆ. ಈ ಒಂದು ಕನೆಕ್ಷನ್ ಸ್ಟ್ರೈಟ್ ಲೈನಲ್ಲಿಲ್ಲ ಅನ್ನೋದಿದೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಫ್ಲೆಕ್ಸಿಬಿಲಿಟಿ ಇಲ್ಲ, ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗಿದೆ. ನಿಮ್ಮನ್ನು ಅವರು ಇಷ್ಟಪಟ್ಟಿದ್ದಾರೆ, ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದಿದೆ. ಹಾಗಿರೋದ್ರಿಂದನೇ ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಆಗಾಗ ಡಿಸ್ಕನೆಕ್ಟ್ ಆಗ್ತೀರಾ. ಇಬ್ಬರು ಸ್ವಲ್ಪ ಹೊತ್ತಲ್ಲಿರೋದ್ರಿಂದ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ. ಈ ಒಂದು ಕನೆಕ್ಷನ್ ಎಂಡ್ ಆಗಲ್ಲ, ಆದರೆ ಆಗಾಗ ಡಿಸ್ಟರ್ಬೆನ್ಸ್ ಇರುತ್ತೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ. ರನ್ನರ್. ಐ ಡೋಂಟ್ ವಾಂಟ್ ಟು ರನ್ ಎನಿ ಮೋರ್, ಐ ಆಮ್ ಸ್ಟಿಲ್ ಟ್ರೈಯಿಂಗ್ ಟು ಹೀಲ್ ಅನ್ನೋದಿದೆ. ನಿಮ್ಮ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಆದಷ್ಟು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ನಿಮ್ಮಿಂದ ದೂರ ಓಡೋಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೋ ಅಟ್ರಾಕ್ಷನ್ ಇದೆ. ಪ್ರತಿದಿನ ಎಷ್ಟೋ ವ್ಯಕ್ತಿಗಳನ್ನ ಭೇಟಿ ಆಗ್ತೀವಿ, ಆದರೆ ಕೆಲವರಲ್ಲಿ ಮಾತ್ರ ಏನೋ ಪ್ರೀತಿ ಬೆಳೆಯುತ್ತೆ. ಆ ವ್ಯಕ್ತಿನ ಎಲ್ಲೋ ನೋಡಿದ್ದೀನಿ, ಎಷ್ಟೋ ದಿನದ ಹಿಂದೆ ನಾನು ಭೇಟಿ ಮಾಡಿದ್ದೀನಿ ಹಾಗನ್ಸುತ್ತೆ. ಆ ಭಾವನೆಗಳು ಎಲ್ಲರಲ್ಲೂ ಬರಲ್ಲ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ಹಾಗೆ ಅನ್ನಿಸ್ತಾ ಇದೆ. ಯಾಕೋ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿಮ್ಮನ್ನು ಮತ್ತೆ ಮತ್ತೆ ಭೇಟಿ ಮಾಡಬೇಕು, ನಿಮ್ಮ ವಾಯ್ಸ್ ಕೇಳಬೇಕು ಹಾಗನ್ಸುತ್ತೆ ಅವ್ರಿಗೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಸೋಲ್ ಪಾತಲ್ಲಿದ್ದಾಗ ಆಬ್ಸ್ಟಕಲ್ಸ್ ಇರುತ್ತೆ, ಡಿಸ್ಟರ್ಬೆನ್ಸ್ ಇರುತ್ತೆ. ಕಾರ್ಡ್ ನಂಬರ್ 3, 4 ಆ್ಯಂಡ್ 5. ಇಲ್ಲೇನಿದೆ, ಮ್ಯಾಜಿಷಿಯನ್ ಬರ್ತಾ ಇದೆ, ಅಟ್ರಾಕ್ಷನ್ ಇದೆ, ಮ್ಯಾಜಿಕ್ ಎನರ್ಜಿ ಇದೆ. ನೀವಿಬ್ಬರು ಅಕಸ್ಮಾತ್ತಾಗಿ ಭೇಟಿಯಾಗಿದ್ದೀರಾ. ಬೇಡ ಅಂದ್ಕೊಂಡ್ರು ಅಲ್ಲೇನೋ ಫೀಲಿಂಗ್ಸ್ ಇದೆ. ಮತ್ತೆ ಮತ್ತೆ ನೋಡಬೇಕು, ಭೇಟಿಯಾಗಬೇಕು ಹಾಗನ್ಸುತ್ತೆ. ಆ ಫೀಲಿಂಗ್ಸ್ ಇಬ್ಬರಲ್ಲೂ ಇದೆ. ನಿಮ್ಮ ಮಾತು ಕೇಳ್ತಾ ಇದ್ರೆ ಅವ್ರು ಯಾವುದೋ ಕಲ್ಪನಾ ಲೋಕಕ್ಕೆ ಹೋಗ್ತಾರೆ ಅನ್ನೋದಿದೆ. ಆದರೆ ಇಲ್ಲಿ ಏನೂ ಡಿಫ್ರೆನ್ಸಸ್ ಇದೆ ಇಬ್ಬರ ಮಧ್ಯೆ. ಡಿಫ್ರೆನ್ಸಸ್ ಅಂದಾಗ ಏಜ್ ಇರಬಹುದು ಅಥವಾ ಮದುವೆ ಆಗಿರಬಹುದು. ಏನೋ ನಿಮ್ಮಿಬ್ಬರಲ್ಲಿ ಮುಂದುವರಿಲಾಗದಂಥ ಸಮಸ್ಯೆಗಳಿದೆ. ಈ ವ್ಯಕ್ತಿಗೆ ಅದನ್ನೆಲ್ಲ ಎದುರಿಸ್ತೀನಿ ಅನ್ನೋ ಹುಚ್ಚು ಮನಸ್ಸೂ ಇದೆ. ನಿಮ್ಮ ಜೊತೆ ಕಳೆದಂಥ ಕ್ಷಣಗಳು, ಆ ಹ್ಯಾಪಿ ಮೂಮೆಂಟ್ಸ್ ಆಗಾಗ ಅವ್ರಿಗೆ ನೆನಪಾಗ್ತಾ ಇರುತ್ತೆ. ನಿಮ್ಮ ಭೇಟಿ ಆದಮೇಲೆ ಯಾಕೋ ಕೆಲಸದಲ್ಲಿ ಅಂತ ಮೂಡಿಲ್ಲ, ಆಗಾಗ ನಿಮ್ಮ ನೆನಪು ಬರ್ತಾ ಇರುತ್ತೆ. ಹಾಗಂತ ಇವರೇನು ಇಮ್ಮೆಚ್ಯೂರ್ ಪರ್ಸನ್ ಅಲ್ಲ, ಮೆಚ್ಯೂರಿಟಿ ಇದೆ, ಪ್ರಾಕ್ಟಿಕಲ್ ಆಗಿದ್ದಾರೆ. ಹಾಗಿದ್ರೂ ಇವ್ರ ಮನಸ್ಸು ನಿಮ್ಮ ಹಿಂದೆ ಓಡ್ತಾ ಇದೆ ಅಂತ. ಇದಕ್ಕೆ ನಿಮ್ಮ ಫೀಲಿಂಗ್ಸ್ ಏನಿದೆ ನೋಡೋಣ. ನೀವೇ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಫೀಲಿಂಗ್ಸ್ ಏನಿದೆ. ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, 4 ಆ್ಯಂಡ್ 5. ಬಾಟಮಲ್ಲಿ 3 ಆಫ್ ಕಪ್ಸ್ ಬರ್ತಾ ಇದೆ. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ, ಹೌದು. ಈ ಕನೆಕ್ಷನ್ ಸ್ಟ್ರೈಟ್ ಲೈನಲ್ಲಿ ಇಲ್ಲ ಅಂತ ನಾನು ಆಗಲೇ ಹೇಳಿದೆ. ವಯಸ್ಸಲ್ಲಿ ಅವರಿಗಿಂತ ದೊಡ್ಡವರು ಇರ್ಬೋದು ನೀವು. ಶುರುವಿನಲ್ಲಿ ನಿಮಗೆ ಈ ಕನೆಕ್ಷನಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಇಲ್ಲಿ ಕೆಲವರಿಗೆ ಮದುವೆ ಆಗಿದೆ ಅನ್ನೋ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಆದಷ್ಟು ಆ ವ್ಯಕ್ತಿನ ಅವಾಯ್ಡ್ ಮಾಡ್ತಾ ಇದ್ರಿ, ಆದರೆ ಅವರು ನಿಮ್ಮ ಹಿಂದೆ ಮುಂದೆ ಸುತ್ತಾಡೋದು, ನಿಮ್ಮನ್ನು ಇಂಪ್ರೆಸ್ ಮಾಡೋದು ಅದೆಲ್ಲ ನೋಡಿದಾಗ ಗ್ರ್ಯಾಜುಯಲ್ ಆಗಿ ಇಲ್ಲಿ ಅಟ್ಯಾಚ್ಮೆಂಟ್ ಬಂದಿದೆ ಅನ್ನಿಸ್ತಾ ಇದೆ.
ಈ ಕನೆಕ್ಷನಲ್ಲಿ ಮುಂದೆ ಫ್ಯೂಚರ್ ಇಲ್ಲ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಆಗಾಗ ಇಬ್ಬರಲ್ಲೂ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ನೀವು ಇಲ್ಲೊಂದು ಮೆಚ್ಯೂರ್ಡ್ ಪರ್ಸನ್ ಅನ್ನಿಸ್ತಾ ಇದೆ. ಶುರುವಿನಲ್ಲಿ ಅಂಥ ಇಂಟ್ರೆಸ್ಟ್ ಇಲ್ದಿದ್ರು ಈಗ ಯಾಕೋ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಜೀವನದಲ್ಲಿ ನಿಮ್ಮದೇ ಆದ ಕನಸುಗಳಿದೆ, ಏನೋ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಆದರೆ ಯಾವುದೋ ಫೀಲಿಂಗ್ಸಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ ನೀವು ಅನ್ನೋದಿದೆ. ಶುರುವಿನಲ್ಲಿ ನೀವು ಬೇಡ ಅಂದ್ಕೊಂಡ್ರು ಈಗ ಒಂದಿನ ಅವರನ್ನು ನೋಡಲಿಲ್ಲ ಅಂದರೆ ಯಾಕೋ ಏನೋ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸುತ್ತೆ ನಿಮಗೆ. ಈಗ ಅವ್ರ ಜೊತೆ ಮಾತಾಡೋದು, ಅವ್ರಿಗೆ ಕಾಲ್ ಮಾಡೋದು, ಅದೆಲ್ಲ ನಿಮ್ಗೊಂಥರ ಹ್ಯಾಬಿಟ್ ಆಗಿದೆ. ಅದನ್ನು ಬಿಡೋಕ್ಕೆ ಕಷ್ಟ ಆಗ್ತಾ ಇದೆ. ಇದು ಎಲ್ಲಿಗೆ ಹೋಗುತ್ತೆ ಹಾಗನ್ಸುತ್ತೆ ಒಂದೊಂದು ಸರಿ ನಿಮಗೆ ಮನಸ್ಸು. ನಿಮಗೂ ಮನಸ್ಸಾಕ್ಷಿ ಅನ್ನೋದಿದೆ. ಆಗಾಗ ಹೆಚ್ಚು ಸೈಲೆಂಟ್ ಆಗಿರ್ತೀರಾ, ಹಾಗೆ ಓವರ್ ಥಿಂಕಿಂಗ್ ಇದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ಯೂನಿವರ್ಸಿಂದ ಟ್ರಸ್ಟ್. ದಿನ ಕಳೆದ ಹಾಗೆ ಈ ಕನೆಕ್ಷನಲ್ಲಿ ನಂಬಿಕೆ, ಪ್ರೀತಿ, ವಿಶ್ವಾಸಗಳು ಗಟ್ಟಿಯಾಗ್ತಾ ಇದೆ. ಮರಿಬೇಕು ಅಂದ್ರೂ ಮರೆಯೋಕ್ಕಾಗ್ತಾ ಇಲ್ಲ. ಇಲ್ಲಿ ಎಕ್ಸಿಸ್ಟೆನ್ಸ್ ನಂಬರ್ 1. ಅವ್ರಿಗೇನೋ ನಿಮ್ಮ ಮೇಲೆ ಅಟ್ರಾಕ್ಷನ್ ಇರೋದ್ರಿಂದ ಈ ಕನೆಕ್ಷನಲ್ಲಿ ಎಕ್ಸಾಷನ್ ಇದೆ. ಮುಂದುವರ್ಸೋಕ್ಕೆ ಕಷ್ಟ ಆಗ್ತಾ ಇದೆ, ಆದರೆ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ ಇಬ್ಬರಲ್ಲೂ. ಹಾಗಿರೋದ್ರಿಂದ ನೀವು ಆಗಾಗ ಕನೆಕ್ಟ್ ಆಗ್ತೀರಾ. ಇಬ್ಬರು ಸೋಲ್ ಜರ್ನಿನಲ್ಲಿರೋದ್ರಿಂದ ಒಟ್ಟಿಗೆ ಜೀವನ ಮಾಡೋಕ್ಕಾಗಲ್ಲ, ಅಥವಾ ಮದುವೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆಗಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಹಾಗೆ ಇಲ್ಲಿ ಯಾರಾದರೂ ಕಾಂಪ್ರಮೈಸ್ ಮಾಡ್ಕೋತೀರಾ ಅನ್ನೋದಿದೆ. ಶುರುವಿನಲ್ಲಿ ನಿಮಗೆ ಒಂಥರ ಹೆಸಿಟೇಷನ್ ಇತ್ತು. ಯಾರೇನಾದರೂ ಅನ್ಕೋತಾರೆ, ನಾನು ಮಾಡ್ತಾ ಇರೋದು ತಪ್ಪು ಅನ್ನೋ ಫೀಲಿಂಗ್ಸ್ ನಿಮಗೆ ಶುರುವಿನಲ್ಲಿತ್ತು. ಆದರೆ ಈಗೇನೋ ಧೈರ್ಯ ಇದೆ, ಕಾನ್ಫಿಡೆಂಟ್ ಆಗಿದ್ದೀರಾ. ಆದ್ರೂ ಆಗಾಗ ಮನಸ್ಸು ಡಿಸ್ಟರ್ಬ್ ಆಗೋದಿದೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿಂದ ನಿಮ್ಗೆ ಏನು ಮೆಸೇಜ್ ಇದೆ? ಪ್ರಪೋಸಲ್, ರಿಲ್ಯಾಕ್ಸ್, ಟ್ರೂ ಲವ್. ನೋಡಿದ್ರಾ? ಅದಕ್ಕೆ ನೀವಿಬ್ಬರು ಕನೆಕ್ಟ್ ಆಗಿದ್ದೀರಾ. ಹಾಗೆ ಡಿವೈನ್ ಟೈಮಿಂಗ್ ಬರ್ತಾ ಇದೆ, ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ. ಇಲ್ಲಿ ಸೀಕ್ರೆಟ್ಸ್. ಮುಂದೆ ಏನಾಗುತ್ತೆ ಈ ಕನೆಕ್ಷನ್ ನೋಡೋಣ. ಅಕಸ್ಮಾತ್ತಾಗಿ ನೀವಿಬ್ಬರು ಭೇಟಿಯಾಗಿದ್ದೀರಾ, ಇದೊಂದು ಸರ್ಪ್ರೈಸ್ ಅನ್ನೋದು ಬರ್ತಾ ಇದೆ. ಶುರುವಿನಲ್ಲಿ ಇಂಟೆನ್ಸ್ ಫೀಲಿಂಗ್ಸ್ ಇರಲಿಲ್ಲ, ರಿಲ್ಯಾಕ್ಸ್ಡ್ ಮೂಡಿತ್ತು. ಆಗಾಗ ಸುಮ್ಮನೆ ಭೇಟಿ ಆಗ್ತಾ ಇದ್ರಿ. ಆದರೆ ಇದೊಂದು ಟ್ರೂ ಲವ್ ಆಗಿರೋದ್ರಿಂದ ಡೀಪಾಗಿ ಕನೆಕ್ಟ್ ಆಗಿದ್ದೀರಾ ಅನ್ನೋದಿದೆ. ಡೆಸ್ಟಿನಿ ನಿಮ್ಮಿಬ್ಬರನ್ನು ಭೇಟಿ ಮಾಡಿಸಿದೆ. ಇಬ್ಬರಲ್ಲೂ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ, ಸೋಲ್ ಜರ್ನಿನಲ್ಲಿದ್ದೀರಾ ಅನ್ನೋದಿದೆ. ದಿನ ಕಳೆದ ಹಾಗೆ ಇಬ್ಬರಲ್ಲೂ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಮುಂದೆ ಇಲ್ಲೊಂದು ಡಿವೈನ್ ಟೈಮಿಂಗ್ ಇದೆ ಅನ್ನೋದು ಬರ್ತಾ ಇದೆ. ಕೆಲವು ವ್ಯಕ್ತಿಗಳನ್ನ ಭೇಟಿ ಆಗ್ತೀವಿ, ಅದು ಸುಮ್ಮನೆ ಅಲ್ಲ. ಯಾವುದೋ ಜನ್ಮದ ಅದೃಷ್ಟದ ಕಾರಣದಿಂದ ಕೆಲವು ವ್ಯಕ್ತಿಗಳನ್ನ ಭೇಟಿ ಆಗ್ತೀವಿ. ಅಲ್ಲಿ ಯಾಕೋ ಮರೆಯಲಾರ್ದಂಥ ಭಾವನೆಗಳು ಡೆವಲಪ್ ಆಗುತ್ತೆ. ಎಷ್ಟೋ ಸರಿ ಮರಿಬೇಕು, ನಾನು ಮಾಡ್ತಾ ಇರೋದು ತಪ್ಪು ಹಾಗೆ ಅಂದ್ಕೊಂಡ್ರೂ ಮನಸ್ಸು ಮತ್ತೆ ಮತ್ತೆ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಇಲ್ಲಿ ಇಬ್ರಿಗೂ ಹಾಗೆ ಅನ್ನಿಸ್ತಾ ಇದೆ. ಆದರೆ ಅಲ್ಲೇನೋ ಡಿಫ್ರೆನ್ಸಸ್ ಇರುತ್ತೆ, ಸಮಸ್ಯೆಗಳಿರುತ್ತೆ. ಕೆಲವು ಸರಿ ಆ ನೆಗೆಟಿವಿಟಿಗಳನ್ನೆಲ್ಲ ಯೂನಿವರ್ಸ್ಗೆ ಸರೆಂಡರ್ ಮಾಡಬೇಕಾಗತ್ತೆ. ನಿಮ್ಮ ಅದೃಷ್ಟದಲ್ಲಿ ಈ ವ್ಯಕ್ತಿ ಇದ್ದರೆ ಖಂಡಿತ ಈ ಕನೆಕ್ಷನ್ ಮುಂದುವರಿಯುತ್ತೆ. ಇಲ್ಲೊಂದು ಡಿವೈನ್ ಟೈಮಿಂಗ್ ಅನ್ನೋದಿದೆ. ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಕಾರ್ಡ್ ನೋಡೋಣ, ಏನು ಬರುತ್ತೆ. ಫೈನಲ್ ಕಾರ್ಡ್ ಯೂನಿಯನ್ ಬರ್ತಾ ಇದೆ ನೋಡಿ. ಇಲ್ಲಿ ಹೀಲಿಂಗ್. ಈ ಒಂದು ಕನೆಕ್ಷನಲ್ಲಿ ಹೀಲಿಂಗ್ ಇದೆ. ಯೂನಿವರ್ಸ್ ನಿಮ್ಮಿಬ್ಬರನ್ನು ಭೇಟಿ ಮಾಡಿಸಿದೆ. ಅದೇ ಈ ಸಮಸ್ಯೆಗಳನ್ನೆಲ್ಲ ಹೀಲ್ ಮಾಡಬಹುದು ಅನ್ನೋದೂ ಇದೆ. ಹಾಗೆ ಈ ಕನೆಕ್ಷನಲ್ಲಿ ಯೂನಿಯನ್ ಇದೆ. ಯಾವುದೋ ಅನ್ಸೀನ್ ಬ್ಲೆಸ್ಸಿಂಗ್ಸ್ ಇದೆ. ಹಾಗಿರೋದ್ರಿಂದನೇ ನೀವಿಬ್ಬರೂ ಭೇಟಿಯಾಗಿದ್ದೀರಾ, ಅವರ ಚಾಯ್ಸ್ ನೀವಾಗಿದ್ದೀರಾ. ಹಾಗಿರೋದ್ರಿಂದನೇ ಇಲ್ಲಿ ಅಟ್ರಾಕ್ಷನ್ ಇದೆ. ಸೊ ಬಿ ಹ್ಯಾಪಿ ಆ್ಯಂಡ್ ಬಿಲೀವ್ ಇನ್ ದಿ ಯೂನಿವರ್ಸ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.